ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ಕಾಲ್ ತುಳಿತದ ಪ್ರಕರಣದ ಬಗ್ಗೆ ರಾಹುಲ್ ಗಾಂಧಿ ಖರ್ಗೆಗೆ ವಿವರಣೆ ಕೊಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂಗೆ ಡಿಸಿಎಂಗೆ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಮುಂದಾಗಿರೋದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕೃಷ್ಣ ಬೈರೇಗೌಡ ಸಾಥ್ ಕೊಡ್ತಾ ಇದ್ದಾರೆ. ಇವ್ರ ಜೊತೆಗೇನೆ ಇದ್ದಾರೆ. ಘಟನೆ ಹೇಗಾಯ್ತು, ಯಾರ ಕಾರಣ, ಏನ್ ಕ್ರಮ ಕೈಗೊಂಡಿದ್ದಾರೆ ಇಲ್ಲಿವರೆಗೂ ಅದೆಲ್ಲದ್ರ ಬಗ್ಗೆ ವಿವರಣೆ ಕೊಡ್ತಿದ್ದಾರೆ ಸಿಎಂ ಡಿಸಿಎಂ. ಈಗಾಗಲೇ ಕಾಲ್ ತುಳಿತದಲ್ಲಿ 11 ಮಂದಿ ಸಾವನ್ನಪ್ಪಿದ್ದಾರೆ. ಈ ಸಾವಿಗೆ ಕಾರಣ ಯಾರು ಅಂದ್ರೆ ಇಲ್ಲಿ ಕಾರ್ಯಕ್ರಮ ನಿಗದಿ ಆಗೋದಕ್ಕೆ ಕಾರಣೀಕರ್ತರು ಯಾರು ಅನ್ನೋದು ಗೊತ್ತಾಗಬೇಕಿದೆ. 24 ಗಂಟೆಯೊಳಗಾಗಿ ಕಾರ್ಯಕ್ರಮ ನಡಿಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದು ಯಾರು? ಅದರಲ್ಲೂ ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ, ಚಿನ್ನಸ್ವಾಮಿಯಲ್ಲಿ ಒಂದು ಕಾರ್ಯಕ್ರಮ, ಎರಡೆರಡು ಕಡೆ ಒಂದೇ ದಿನ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ಯಾರು ನಿರ್ಧಾರ ತೆಗೆದುಕೊಂಡಿದ್ರು? ಮತ್ತೆ ಅಲ್ಲಿ ಈಗ 11 ಮಂದಿ ಸಾವನ್ನಪ್ಪಿದ್ದಾರಲ್ಲ, ಏನು ಕ್ರಮ ಆಯಿತು ಅಂತ ಕೆಲವರ ತಲೆದಂಡ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೊಟ್ಟಿರ್ತಾರೆ. ಬಟ್ ನಿಜಕ್ಕೂ ಕೂಡ ಅವರದ್ದೇ ತಪ್ಪಾ? ಡಿಸಿಪಿ ಕರಿಬಸನಗೌಡ ಹೇಳ್ತಾರೆ, ಭದ್ರತೆಗೆ ಸಂಬಂಧಪಟ್ಟಂತೆ ಸಿಬ್ಬಂದಿ ಇರಲಿಲ್ಲ, ಹಾಗಾಗಿ ನಾವು ಇಷ್ಟು ಬೇಗ ಕಾರ್ಯಕ್ರಮ ಬೇಡ, ಸಮಯಾವಕಾಶ ಬೇಕು ಅಂತ ಕೇಳಿದ್ವಿ ಅಂತ ಆ ಪತ್ರವೂ ವೈರಲ್ ಆಯಿತು. ಮತ್ತೊಂದು ಕಡೆ ಸಿಎಂ ಹೇಳ್ತಾರೆ, ವಿಧಾನಸೌಧದಲ್ಲಿ ಎಲ್ಲ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿದೆ, ಅಲ್ಲಿ ಏನು ಕಾಲ್ ತುಳಿತ ಆಗಿಲ್ಲ, ಹಾಗಾಗಿ ಸರ್ಕಾರ ಹೇಗೆ ಹೊಣೆ ಆಗುತ್ತೆ? ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಾಗಿರುವಂಥ ಕಾಲ್ ತುಳಿತಕ್ಕೆ ನಾವ್ಯಾಕೆ ತಲೆದಂಡ ತರಬೇಕು? ಸಿಎಂ ಡಿಸಿಎಂ ಯಾಕೆ ಹೊಣೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಹೀಗಾಗಿ ಬಹಳ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಸರ್ಕಾರವನ್ನ ಮುಜುಗರಕ್ಕೀಡು ಮಾಡುವಂಥ ಪ್ರಕರಣ ಆಗ್ತಾ ಇದೆ. ಸಾರ್ವಜನಿಕರೇ ಪ್ರಶ್ನೆ ಮಾಡ್ತಿದ್ದಾರೆ, ಹಾಗಾದರೆ ಪ್ರಜಾಪ್ರಭುತ್ವದಲ್ಲಿರುವಂಥ ನಾವು ಯಾರನ್ನು ಕೇಳಬೇಕು? ಈ ಸಾವಿಗೆ ಹೊಣೆ ಯಾರು ಅಂತ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ ಇವರೆಲ್ಲರೂ ಕೂಡ ಇವತ್ತು ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗಿದ್ದಾರೆ. ಬಟ್ ಸತೀಶ್ ಜಾರಕಿಹೊಳಿ ಅವರು ಕೇಂದ್ರ ಸಚಿವರ ಭೇಟಿಗಾಗಿ ಹೋಗಿದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರ ಹತ್ರ ಪ್ರತಿಕ್ರಿಯೆ ಅಥವಾ ವಿವರಣೆಯನ್ನು ಪಡ್ಕೊಳ್ಳೋ ಸಾಧ್ಯತೆ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ವಿವರಣೆಯನ್ನು ಕೊಟ್ಟಿರ್ತಾರೆ. ಇಲ್ಲಿವರೆಗೂ ಏನೇನು ಕ್ರಮ ಆಗಿದೆ, ಯಾರು ತಲೆದಂಡ ಆಗಿದೆ, ನಿಜಕ್ಕೂ ಕೂಡ ಅವರ ಒಪಿನಿಯನ್ನೇ ಇದಾಗಿತ್ತಾ ಕಾರ್ಯಕ್ರಮ ಮಾಡಲೇಬೇಕು ಅಂತ? 24 ಗಂಟೆಗಳ ಒಳಗಾಗಿ ಕಾರ್ಯಕ್ರಮ ಆಗಲೇಬೇಕು, ತರಾತುರಿಯಾಗಬೇಕು ಅನ್ನುವಂಥ ಅನಿವಾರ್ಯತೆ ಏನಿತ್ತಲ್ಲಿ?